ಮಾಜಿ ಶಾಸಕರ ಅಳಿಯನ ಮೇಲೆ ಅಟ್ಯಾಕ್ ಆಗಿದೆ. ನಡು ರಸ್ತೆಯಲ್ಲಿ ಒಂದು ಗ್ಯಾಂಗ್ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಯಾರು ಯಾಕಾಗಿ ಹಲ್ಲೆ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮಾಜಿ ಶಾಸಕರ ಅಳಿಯನ ಮೇಲೆ ಅಟ್ಯಾಕ್ ಆಗಿರುವಂತಹ ಸ್ಟೋರಿ. ಮಾಜಿ ಶಾಸಕರ ಅಳಿಯನ ಮೇಲೆ ಈ ಅಟ್ಯಾಕ್ ಆಗಿರೋದು. ನಡು ರಸ್ತೆಯಲ್ಲೇ ಅಟ್ಯಾಕ್ ಮಾಡಿದ್ದಾರೆ. ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ ಹಲ್ಲೆ ಆಗಿರುವಂತಹ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ನಡು ರಸ್ತೆಯಲ್ಲೇ ಯುವಕರ ಗುಂಪು ಬರುತ್ತೆ, ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಇಡೀ ಕೂಡ ಬೆಳ್ಳಿ ಪ್ರಕಾಶ್ ಅವರು ಪೊಲೀಸ್ ಠಾಣೆ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರಂತೆ. ಚಿಕ್ಕಮಗಳೂರಿನ ಕಡೂರು ಬಸವೇಶ್ವರ ವೃತ್ತದಲ್ಲಿ ಅಳಿಯನ ಮೇಲೆ ಏಕಾಏಕಿ ಯುವಕರ ಗುಂಪು ಬಂದು ಅಟ್ಯಾಕ್ ಮಾಡಿದೆ ಎನ್ನುವಂತಹ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಡೂರು ಶಾಸಕ ಕೆಎಸ್ ಆನಂದ್ ಸಂಬಂಧಿಯಿಂದಲೇ ಈ ಹಲ್ಲೆ ಆಗಿದೆ ಎನ್ನುವಂತಹ ಆರೋಪ ಕೂಡ ಇದೆ. ಕಡೂರು ಶಾಸಕ ಕೆಎಸ್ ಆನಂದ್ ವಿರುದ್ಧ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ಅಂದ್ರೆ ರಾಜಕೀಯ ಕೂಡ ಇಲ್ಲಿ ಎಂಟ್ರಿ ಆಗಿದೆ ಅಂತ. ಮಧ್ಯರಾತ್ರಿಯೇ ಸ್ಟೇಷನ್ ಮುಂದೆ ಬೆಳ್ಳಿ ಪ್ರಕಾಶ್ ಕೂತ್ಕೊಂಡು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಸಂದೇಶ್ ಬೆಂಗಳೂರಿನಿಂದ ವಾಪಸ್ ಆಗ್ತಿದ್ರಂತೆ. ಇದೇ ಸಂದರ್ಭದಲ್ಲಿ ಸಂತೋಷ್ ಸೇರಿ 5 ವಿರುದ್ಧ ಕಡೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರಣ ಸಂತೋಷ್ ಜೊತೆ ಇನ್ನೂ 5 ಯುವಕರು ಬಂದು ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಸಂದೇಶ್ ಮೇಲೆ ಅನ್ನುವಂಥ ಆರೋಪವನ್ನ ಬೆಳ್ಳಿ ಪ್ರಕಾಶ್ ಅವರು ಮಾಡ್ತಿದ್ದಾರೆ. ಇದು ರಾಜಕೀಯ ದ್ವೇಷನ ಅಥವಾ ವೈಯಕ್ತಿಕ ದ್ವೇಷನ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಟ್ಯಾಕ್ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಬೆಳ್ಳಿ ಪ್ರಕಾಶ್ ಅವರು ಮಾಡ್ತಿದ್ದಾರೆ. 2 ಬಾರಿ ಮಾಡಿದ್ರು ಕೂಡ, ಅಂದ್ರೆ ಅಟ್ಯಾಕ್ಗಳಿಗೆ ಪ್ರಯತ್ನ ಆದರೂ ಕೂಡ ಯಾರು ಕೇರ್ ಮಾಡಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಬೆಳ್ಳಿ ಪ್ರಕಾಶ್ ಅವರು ಮಾಡ್ತಿದ್ದಾರೆ. ಗೊತ್ತಿಲ್ಲ, ಪೊಲೀಸರ ತನಿಖೆಯಿಂದಲೇ ಅಸಲಿ ಕಾರಣ ಏನು ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ. ಅದು ಕೂಡ ನಡು ರಸ್ತೆಯಲ್ಲಿ ಒಂದು ಯುವಕರ ಗ್ಯಾಂಗ್ ಬರುತ್ತೆ, ಹಲ್ಲೆ ಮಾಡುತ್ತೆ, ಮನಸೋ ಇಚ್ಛೆ ಥಳಿಸುತ್ತೆ ಅಂದ್ರೆ ಅದಕ್ಕೆ ಏನಾದರೂ ಉದ್ದೇಶ ಇರಬೇಕಲ್ಲ, ಯಾವುದಾದ್ರೂ ದ್ವೇಷ ಇರಬಹುದಲ್ವಾ? ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಪೊಲೀಸರು ಸದ್ಯ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ತರಲಿಲ್ಲ. ಇದು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಮ್ಮ ಅಲ್ಲಿ ಹಲ್ಲೆಯ ಜಾಗದಲ್ಲಿದ್ದಂಥ ಬಿಡಿಸಿದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಅವರೆಲ್ಲ ವಿವರವಾಗಿ ಪೊಲೀಸವರಿಗೆ ಹೇಳಿದ್ದಾರೆ. ಪೊಲೀಸರು ಹೋಗಿ ಸ್ಥಳದಲ್ಲಿ ವಿಚಾರಣೆ ಮಾಡ್ಕೊಂಬಂದಿದ್ದಾರೆ. ಅದೇನು ಮಾಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ. ಮನೆಗೂ ಸಹಿತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅದೇನು ಅದ್ರ ಪ್ರತಿಫಲ ಏನು ಅನ್ನೋದು ಗೊತ್ತಿಲ್ಲ. FIR ಹಾಕೋದು ಒಂದೇ ಒಂದು ಉದ್ದೇಶ ಅಂದರೆ ಇಂಥ FIRಗಳು 100 FIRಗಳು ಪೊಲೀಸ್ ಠಾಣೆಯಲ್ಲಿ ಕೊಡಿತಾ ಇದೆ ಅನ್ನುವಂಥದ್ದು ನನ್ನ ಆರೋಪ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವರು 5 ಜನ ಸ್ಥಳೀಯರೇ ಆಗಿರೋದು ಮತ್ತು ನಿರಂತರವಾಗಿ ಅವರು ಈ ಒಂದು ಹಲ್ಲೆನ ಅಮಾಯಕರ ಮೇಲೆ ಮಾಡ್ಕೊಂಬಂತ ಇರುವಂಥ ವಿಚಾರ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಿದೆ. ಸ್ಪಷ್ಟವಾಗಿ ಗೊತ್ತಿದ್ರೂ ಸಹಿತ ಅವರು ಯಾವ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ವಹಿಸಿಲ್ಲ ಅನ್ನೋದು ಅವರೇ ಉತ್ತರ ಹೇಳಬೇಕು. ಅವ್ರದ್ದೇ CC ಕ್ಯಾಮ್ರಾದಲ್ಲಿ ತೆಗೆದ್ರೆ ಎಲ್ಲ ಬರುತ್ತೆ. ಯಾಕಂದರೆ ಅದು ಮೇಯ್ನ್ ಸರ್ಕಲಲ್ಲಿ ಆಗಿರೋದು. ಅವ್ರು CC ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿದರೆ ಯಾರನ್ನ ಸೈಡಿಗೆ ಕರೆದು ಯಾರ ಮೇಲೆ ಹಲ್ಲೆ ಮಾಡಿದರು ಅನ್ನುವಂಥದ್ದನ್ನು ಅವರ ಏನು ಒಂದು ತನಿಖೆಯಲ್ಲಿ ಅವ್ರು ಕಂಡಿಡ್ಕೊಂಡು ನ್ಯಾಯ ದೊರಕಿಸ್ಕೊಡ್ಲಿ. ನಾನೇನು ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಮನವಿ. ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ತರಲಿಲ್ಲ.